ನಿಮ್ಮನ್ನೇ ಕೇಳ್ತಿದ್ದ. ಅಪ್ಪ ಇಲ್ಲಿ ಒಂದೇ ಸಮಯ. ಕ್ಷಣ ಮಾತ್ರ ನನ್ನಿಂದ ದೂರ ಹೋಗುವುದಕ್ಕೆ ಮನ ಮಾಡುವವಲ್ಲ, ಎತ್ತಿಕೊಳ್ಳುವುದಕ್ಕೆ ನಾನು ಬೇಕು ಅವನಿಗೆ. ನನ್ನ ಜೊತೆಯಲ್ಲೇ ಇರುವ. ಕರೆದು ಮಾತಾಡಿಸುವುದಕ್ಕೆ ನೀವು ಬೇಕು. ಆದರೆ ಏನು ಮಾಡೋಣ ಕಯಾಲು? ಅರಮನೆಯಲ್ಲಿ ಕುಳ್ಳಿರಿಸಿಕೊಂಡು ಆತನನ್ನು ಪ್ರೀತಿಯಿಂದ ಮುದ್ದಾಡಿಸುತ್ತ ಇರುವುದು ಸರಿಯೇ? ನಮ್ಮ ಮಗು ನಾವು ಮುದ್ದಿಸದೆ ಮತ್ತೆ ಯಾರು? ನಾವೇ ಮುದ್ದಿಸಬೇಕು. ಆತನ ಭವಿಷ್ಯತ್ತಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಡ್ವಿ. ಹೌದಲ್ಲ? ಹೌದು. ಕೇವಲ ಅರಮನೆಯಲ್ಲೇ ಇದ್ದುಕೊಂಡು ತಿಂದುಂಡು ನಮ್ಮ ಕಣ್ಣ ಮುಂದೆ ಆಟವನ್ನಾಡುತ್ತಾ ಇದ್ದರೆ ಅವನ ಭವಿಷ್ಯತ್ತು ಕುಂಠಿತಗೊಳ್ಳುವುದಕ್ಕೆ ಸಾಧ್ಯವಿದೆ. ಈಗ ನಾನೇ ಸ್ವಲ್ಪ ಹೇಳಿಕೊಡ್ಲಿಕ್ಕೆ ಆರಂಭ ಮಾಡಿದ್ದೇನೆ. ಎಷ್ಟಾದ್ರೂ ಹೇಳಿಕೊಟ್ಟದನ್ನು ಹಾಗೆ ಹೇಳ್ತಾನೆ, ಏಕಪಾಟಿ. ನಾವು ಹೇಳಿಕೊಟ್ಟರೂ ಕೂಡ ಅಷ್ಟೇ ಉಂಟು. ಪ್ರೀತಿಯಿಂದ ಮಮತೆಯಿಂದ ಒಂದೆರಡು ಶಬ್ದಗಳನ್ನು ಹೇಳಿಕೊಟ್ರೆ ಅದನ್ನು ಅವ ಮನನ ಮಾಡಿಕೊಂಡರೆ ಭವಿಷ್ಯತ್ತಿಗೆ ಅದು ಏನೋ ಪೂರಕವಾಗಿ ಬರುವುದಿಲ್ಲ. ಇಲ್ಲ. ಅದಕ್ಕಾಗಿ ಒಂದು ಆಲೋಚನೆಯನ್ನು ಮಾಡಿದ್ದೇನೆ. ಏನು? ಗುರುಮಠಕ್ಕೆ ಕಳುಹಿಸಿಕೊಡ್ಬೇಕು. ವಿದ್ಯಾರ್ಜನೆಯನ್ನು ಆತ ಮಾಡಬೇಕು. ನನ್ನಿಂದಲೂ ಅಧಿಕನಾದಂತಹ ಪರಾಕ್ರಮಿಯಾಗಬೇಕು ಎಂಬಂತಹ ಉದ್ದೇಶ ನನ್ನದು. ಅದಕ್ಕೆ ಕಳುಹಿಸಿಕೊಟ್ಟೆ ಆಗಬೇಕಾ? ಆಗಲೇಬೇಕಲ್ಲ. ಸಣ್ಣವ ಸಣ್ಣವನಾದ್ರೆ ಸಣ್ಣವ ಅಲ್ಲ, ಗುರುಗಳಿಗೆ ಹೇಳಿರೋದಕ್ಕೆ ಒಂದು ವ್ಯವಸ್ಥೆ ಮಾಡುವ ನಾವು. ನಮ್ಮ ಕಣ್ಣೆದುರಿಗೆ ಓದಿ ಬೆಳೆದು ಆಡಿ ಪಾಡಿ ಅತಿಯಾದ ಪ್ರೀತಿ ನಮಗೆ ಅವನ ಮೇಲೆ ಇದ್ದುದರಿಂದ ನಮ್ಮ ಸಮಕ್ಷಮದಲ್ಲಿ ವಿದ್ಯೆಯನ್ನು ಕಲಿಯುವುದಕ್ಕೋ ಅಲ್ಲ ಅದನ್ನು ಆರ್ಜಿಸಿಕೊಳ್ಳುವುದಕ್ಕೋ ಅಸಾಧ್ಯ ಆಗುದಿಲ್ಲ. ಆದ್ದರಿಂದ ಪ್ರತ್ಯೇಕವಾಗಿ ನಾವಿಲ್ಲದಂತಹ ಸ್ಥಳವನ್ನೇ ಆರಿಸಿದ್ದೇನೆ. ಅನಿವಾರ್ಯ. ನಿಜ. ಗುರುಮಠಕ್ಕೆ ಕಳುಹಿಸಬೇಕು ಎಂಬಂತಹ ಉದ್ದೇಶ ನನ್ನದು. ಅದಕ್ಕೆ ಚಂಡಾಮರ್ಕರನ್ನು ಬರುವುದಕ್ಕೆ ಹೇಳಿದ್ದೇನೆ. ಹೌದಾ? ಬರುವ ಸಮಯ ಒಳ್ಳೆಯದಾಗಲಿ, ಕೀರ್ತಿವಂತನಾಗು. ಗುರುದೇವ ಬರಬೇಕು ಬರಬೇಕು ಬರಬೇಕು. ಗುರುರಾಯ ಲಾಲಿಗೂ